ಚ ಮಾತು ಕಲಿಯೋಕ್ಕೆ 3 ದಿವಸ ಬೇಕು. ಆದ್ರೆ ಹೇಗ್ ಮಾತಾಡ್ಬೇಕಂತ ಅರ್ಥ ಮಾಡ್ಕೊಳಕ್ಕೆ ಜೀವನ ಪರ್ಯಂತವಾದ್ರೂ ಸಾಲಲ್ಲ. ಮನೆಯಲ್ಲಿ ಒಂದು ನನ್ನ ಮಗಳದಾಳ ಅಂತ ತಿಳ್ಕೊಳ್ರಿ. ನನ್ನ ಮಗಳಿಗೆ ನಾನು ಏನಂತೀನಿ? ಅದನ್ನ ತಗೊಂಬಾ ಅಂತ ಅಂತೀನಿ. ಸೊ ಅದನ್ನ ತಗೊಂಬಾ ಅಂತ ಅನ್ನೋದಕ್ಕೂ, ಅಮ್ಮ ಅದನ್ನ ತಗೊಂಬಾ ಅಂತ ಅನ್ನೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಯಾಕಂದ್ರೆ ಎರಡೂ ಮಾತಿನ ಅರ್ಥ ಒಂದೇ, ಆದ್ರೆ ಮಾತಿನ ಶೈಲಿ ಬೇರೆ ಆಗುತ್ತೆ. ಸೊ ಹಂಗಿದ್ದಾಗ ಏನಾಗುತ್ತೆ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಬನ್ನಿ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಮಾತು ಏನಪ್ಪಾ ಅಂತಂದ್ರೆ, ಒಂದು ಮಾತಿದೆ, ನಿಮಗೆಲ್ಲರೂ ಕೂಡ ನೆನಪಿರ್ಬೋದು. ಮನುಷ್ಯ ಮಾತು ಕಲಿಯೋಕ್ಕೆ 3 ದಿವಸ ಬೇಕು. ಆದ್ರೆ ಹೇಗ್ ಮಾತಾಡ್ಬೇಕಂತ ಅರ್ಥ ಮಾಡ್ಕೊಳಕ್ಕೆ ಜೀವನ ಪರ್ಯಂತವಾದ್ರೂ ಸಾಲಲ್ಲ. ಈ ಮಾತಿಗೆ ತುಂಬಾ ಅರ್ಥವಿದೆ. ಈ ಮಾತನ್ನ ನಾನು ಯಾಕೆ ಹೇಳಕತ್ತೀನಪ್ಪ ಅಂತಂದ್ರೆ, ಜೀವನದಲ್ಲಿ ಏನಾಗುತ್ತೆ, ಇವಾಗ ನಾವು ಯಾವ್ದಾದ್ರು ಒಂದು ನಮ್ಮ ಮನೆಯಲ್ಲಿ ಒಂದು ನನ್ನ ಮಗಳದಾಳ ಅಂತ ತಿಳ್ಕೊಳ್ರಿ. ನನ್ನ ಮಗಳಿಗೆ ನಾನು ಏನಂತೀನಿ? ಅದನ್ನ ತಗೊಂಬಾ ಅಂತ ಅಂತೀನಿ. ಸೊ ಅದನ್ನ ತಗೊಂಬಾ ಅಂತ ಅನ್ನೋದಕ್ಕೂ, ಅಮ್ಮ ಅದನ್ನ ತಗೊಂಬಾ ಅಂತ ಅನ್ನೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಯಾಕಂದ್ರೆ ಎರಡೂ ಮಾತಿನ ಅರ್ಥ ಒಂದೇ, ಆದ್ರೆ ಮಾತಿನ ಶೈಲಿ ಬೇರೆ ಆಗುತ್ತೆ. ಸೊ ಹಂಗಿದ್ದಾಗ ಏನಾಗುತ್ತೆ? ಆ ಮಗು ಅಂದಾಗ ನನಗೇನು ತಂದು ಕೊಡಲ್ಲ, ನನಗೆ ರಿಟರ್ನ್ ಇನ್ನೊಂದ್ಸಲ ನಾ ಏನು ಕೇಳಿದ್ರು ಕೊಡಲ್ಲ. ಅದೇ ಒಂದು ಪ್ರೀತಿಯಿಂದ ಮಾತಾಡಿಸಿದಾಗ ಆ ಮಗು ಬೇಗನೆ ತಂದು ಕೊಡುತ್ತೆ. ಬಟ್ ಇನ್ನೊಂದ್ಸಲ ಏನಾದ್ರು ಹೇಳಿದ್ರೆ ಮಾಡಿದ್ರೆ ಆದಷ್ಟು ಬೇಗ ಅದು ತಂದು ಕೊಡುತ್ತೆ. ಅಂದ್ರೆ ಇದರ ಅರ್ಥ ಏನು? ಮಾತಿಗೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕು. ಯಾಕಂದ್ರೆ ಎಲ್ಲರೂ ಮಾತಾಡ್ತಾರೆ ಅಂತ ನಾವು ಮಾತಾಡ್ತೀವಿ ಅಂದ್ರೆ ಅದು ಮಾತಲ್ಲ. ಸೊ ನಾವು ಯಾವ ರೀತಿ ಮಾತಾಡ್ತೀವಿ, ನಮ್ಮ ಮಾತಿನ ಶೈಲಿ ಹೆಂಗಿದೆ ಅಂದ್ರೆ, ಒಬ್ಬರನ್ನ ಅಂದ್ರೆ ನಮ್ಮ ಮಾತಿನ ಮೇಲೆ ಮನಸ್ಸು ಮೃದು ಆಗ್ಬೇಕು ಹೊರತು ನಮ್ಮ ಮಾತಿನಿಂದ ಒಬ್ಬರ ಮನಸ್ಸು ಕಲ್ಲಾಗಬಾರ್ದು. ಆ ರೀತಿ ನಮ್ಮ ನಡವಳಿಕೆ ಅಥವಾ ನಮ್ಮ ಮಾತಿರಬೇಕು. ನಾನು ಹೇಳೋದಿಷ್ಟೇ, ಏನೇ ಮಾತಾಡಿ ಸೊ ನಿಮ್ಮಲ್ಲಿ ಸ್ವಲ್ಪ ಮೃದು ಸ್ವಭಾವ ಇರಲಿ. ಅಂದ್ರೆ ಮಾತಿನ ಶೈಲಿಯಲ್ಲಿ ಸ್ವಲ್ಪ ಒಳ್ಳೆಯ ಸಾರಾಂಶ ಇರಲಿ. ಯಾಕಂದ್ರೆ ಎಲ್ಲರೂ ಮಾತಾಡ್ತಾರಂತ ನಾವು ಅಂದ್ರೆ ಒಂಥರ ಒರಟಾಗಿ ಮಾತಾಡಕತ್ರೆ ಜೀವನಕ್ಕೆ ಮತ್ತೆ ಮನುಷ್ಯನಿಗೆ ಯಾವುದೇ ಥರ ಬೆಲೆ ಇರಲ್ಲ. ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಈ ಒಂದು ಸಾಂಗ್ ಇದೆ, ಕೇಳಿರ್ಬೋದು ನೀವು. ಮಾತು ಕಲಿಯಬೇಕು, ಮಾತಿನ ಅಂಶ ತಿಳಿಬೇಕು. ಈ ತರ ಜೀವನದಲ್ಲಿ ಆದಷ್ಟು ಎಲ್ಲರೂ ಕೂಡ ಹ್ಯಾಪಿಯಾಗಿರಿ. ಎಲ್ಲರೂ ಕೂಡ ನಗಿಸ್ತಾ ಇರಿ. ನಿಮ್ಮ ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿರಿ. ಜೊತೆಗೆ ನನ್ನ ಈ ವಿಡಿಯೋದು ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ಮಾತನಾಡುವಾಗ ನೀವು ಒಂದು ಮೃದು ಸ್ವಭಾವದಿಂದ ಮಾತನಾಡಿ. ಯಾವತ್ತೂ ಒರಟುತನ ಬೇಡವೇ ಬೇಡ. ಯಾರೊಂದಿಗೆ ಬೇಕಾದ್ರೂ ಮಾತಾಡ್ರಿ, ಆದ್ರೆ ನಿಮ್ಮಲ್ಲಿ ಒಂದು ಮೃದು ಸ್ವಭಾವ ಇರಬೇಕು. ಯಾಕಂದ್ರೆ ಅನ್ನೋದು ಏನು ಪದ ಐತಲ್ರಿ, ಅದನ್ನು ಬಳಸೋದಕ್ಕಿಂತನೂ ಒಂದು ರೆಸ್ಪೆಕ್ಟ್ ಕೊಟ್ಟು ಒಂದು ಸ್ವೀಟ್ ಆಗಿ ಒಂದು ಬಳಸಿ ನೋಡಿ. ಅಲ್ಲಿರ್ತಕ್ಕಂಥ ಮರ್ಯಾದೆನೇ ಬೇರೆ, ಅಲ್ಲಿ ಸಿಗ್ತಕ್ಕಂಥ ಗೌರವನೇ ಬೇರೆ. ಸೊ ಅದಕ್ಕೋಸ್ಕರ ಎಲ್ಲರನ್ನು ಗೌರವಿಸಿ, ಎಲ್ಲರಿಗೂ ಒಂದು ತಮ್ಮದೇ ಆದ ಒಂದು ವ್ಯಕ್ತಿತ್ವ ಇರುತ್ತೆ. ಆ ವ್ಯಕ್ತಿತ್ವಕ್ಕೆ ಗೌರವ ಕೊಡಿ ಅಂತ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ಯಾಕಂದ್ರೆ ಇದೇ ಥರ ಒಂದು ಒಳ್ಳೆ ಕಂಟೆಂಟನ್ನು ನಾನು ಕೊಡ್ತಾ ಇರ್ತೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ.